ಇಂದು ವಿಶ್ವ ಹಾಲು ದಿನ ಆಚರಿಸಲಾಗುತ್ತದೆ. ಹುಟ್ಟಿದ ಮಗುವಿನಿಂದ ಮುದುಕರವರೆಗೂ ಎಲ್ಲಾ ವಯೋಮಾನದವರಿಗೂ ಹಾಲು ಕುಡಿಯುವುದರಿಂದ ಆಗುವ ಆರೋಗ್ಯಕರ ಉಪಯೋಗಗಳ ಬಗ್ಗೆ ವಿಶ್ವ ಹಾಲು ದಿನದಂದು ಜನಜಾಗೃತಿ ಮೂಡಿಸಲಾಗುತ್ತದೆ. ಹಾಲಿನ ಉತ್ಪಾದನೆ ಮತ್ತು ಬಳಕೆಯನ್ನು ಹೆಚ್ಚಿಸುವ ಕೆಲಸ ವಿಶ್ವ ಹಾಲು ದಿನದಂದು ಜಗತ್ತಿನಾದ್ಯಂತ ನಡೆಯಲಿದೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಾಲು ಸಂಗ್ರಹಿಸಿ ಪೂರೈಸುವ ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಸತತ ಹಲವು ವರ್ಷಗಳಿಂದ ಅತಿ ಹೆಚ್ಚು ಹಾಲು ಪೂರೈಸುವ ಮತ್ತು ಉತ್ತಮ ಡೇರಿ ಪ್ರಶಸ್ತಿಗಳನ್ನು ಪಡೆಯುತ್ತಿದೆ. ಸಿಲ್ಕು ಮಿಲ್ಕು ಸಿಟಿ ಶಿಡ್ಲಘಟ್ಟಕ್ಕೆ ಮಳಮಾಚನಹಳ್ಳಿ ಡೇರಿ ಸಾಧನೆ ಹೆಮ್ಮೆಯೇ ಸರಿ. ವಿಶ್ವ ಹಾಲು ದಿನದ ಅಂಗವಾಗಿ ಮಳಮಾಚನಹಳ್ಳಿ ಡೇರಿಯ ಸಾಧನೆ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿಯಲ್ಲಿ 1970ರಲ್ಲಿ ಆರಂಭವಾದ ಹಾಲಿನ ಡೇರಿಗೆ ಇದೀಗ ಬರೋಬ್ಬರಿ 55 ವರ್ಷಗಳು ತುಂಬಿವೆ. ಪ್ರತಿದಿನ ಈ ಡೇರಿಯಲ್ಲಿ 3200 ಲೀಟರ್ ಹಾಲು ಸಂಗ್ರಹವಾಗಲಿದೆ. ಮಳಮಾಚನಹಳ್ಳಿಯಲ್ಲಿ 500 ಕುಟುಂಬಗಳಲ್ಲಿ ಸರಿಸುಮಾರು 300 ಕುಟುಂಬಗಳು ಹೈನುಗಾರಿಕೆಯಲ್ಲಿ ತೊಡಗಿದ್ದು, ಈ ಶ್ರೇಯಸ್ಸು ಈ ರೈತ ಕುಟುಂಬಗಳಿಗೆ ಸಲ್ಲುತ್ತದೆ. ನಮ್ಮ ಮಳಮಾಚನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಇವತ್ತು ಎರಡೂ ಜಿಲ್ಲೆಗಳಲ್ಲಿ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ, ಎರಡೂ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ಹಾಲು ಸರಬರಾಜು ಮಾಡ್ತಾ ಇರೋಂಥ ಅದು ಯಾವುದೇ ಹಳ್ಳಿ ಆದರೆ ನಮ್ಮ ಮಳಮಾಚನಹಳ್ಳಿ ಒಂದು. ಅದಕ್ಕೆ ನಾವು ನಮ್ಮ ಈ ಮಳಮಾಚನಹಳ್ಳಿ ಹೆಸರು ಹೇಳೋದಕ್ಕೆ ನಮಗೆ ಭಾರಿ ಉತ್ಸಾಹಕತೆ ಆಯಿತು. ನಮ್ಮ ಮಳಮಾಚನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ 1970ರಿಂದ ಸ್ಥಾಪನೆ ಆದಂಥದ್ದು. ಆ 70ರಿಂದ ಸ್ಥಾಪನೆ ಆದಂಥ ಸಂದರ್ಭದಿಂದನೂ ಇವತ್ತಿನವರೆಗೂ ನಮ್ಮ ಮಾಜಿ ಅಧ್ಯಕ್ಷರುಗಳು, ಆಮೇಲೆ ಕಮಿಟಿಯವರು, ತಿರ್ಗಿ ಆಮೇಲೆ ನಮ್ಮ ಆಡಳಿತ ಮಂಡಳಿ ಸಿಬ್ಬಂದಿ ಇವತ್ತಿನವರೆಗೂ ಒಳ್ಳೆ ಹೆಸರು ತಂದುಕೊಟ್ಟು ಚೆನ್ನಾಗಿ ಡೈರಿನ ಈ ಮಟ್ಟಕ್ಕೆ ಒಂದು ಡಿಸ್ಟಿಕಲ್ಲಿ, ಎರಡೂ ಡಿಸ್ಟಿಕಲ್ಲಿ ಒಳ್ಳೆಯ ಒಂದು ಹೆಸರನ್ನು ಪಡೆದೈತೆ. ಆಮೇಲೆ ಹಾಲು ಉತ್ಪಾದಕರು ಅಷ್ಟೇ, ನಮ್ಮ ಗ್ರಾಮದಲ್ಲಿ ಯಾವುದೇ ಒಂದು ಏನಾದರೂ ತೊಂದರೆ ಅದು ಇದ್ದರೆ ಆಡಳಿತ ಮಂಡಳಿಗೆ ಮತ್ತು ಸಿಬ್ಬಂದಿಗೆ ತಿಳಿಸಿ ಅವ್ರಿಗೂ ಸಹ ನಾವು ಏನಾದರೂ ಕೇಳಿದ್ದ ಸಮಯದಲ್ಲಿ ನಾವು ಅವ್ರಿಗೂ ಏನು ಬೇಕೋ ಅದನ್ನು ಅನುಕೂಲ ಮಾಡಿಕೊಟ್ಟು ಇದು ಮಾಡ್ತೀರಿ. ಆಮೇಲೆ ಪ್ರತಿ 15 ದಿವಸಕ್ಕೆ ಕರೆಕ್ಟಾಗಿ ನಾವು ಅವ್ರದ್ದು ರೈತರಿಗೆ ಏನು ಹೋಗಬೇಕು ಉತ್ಪಾದಕರಿಗೆ ಆ ಹಣವನ್ನು ನಾವು ತಪ್ಪದೆ ಇದು ಮಾಡ್ತೀರಿ. ಆಮೇಲೆ ಮಳಮಾಚನಹಳ್ಳಿಯ ಮುಕ್ಕಾಲು ಪಾಲು ಕುಟುಂಬಗಳು ಹಾಲು ಉತ್ಪಾದನೆಯಲ್ಲಿ ತೊಡಗಿದ್ದು, ಅದರಿಂದಲೇ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ರೇಷ್ಮೆ ಕೃಷಿ, ಕೂಲಿ ಮಾಡುವ ಎಲ್ಲರೂ ತಮ್ಮ ಮನೆಗಳಲ್ಲಿ ಎಮ್ಮೆ, ಹಸು ಕಟ್ಟಿಕೊಂಡು ಹಾಲು ಉತ್ಪಾದಿಸಿ ಡೇರಿಗೆ ಹಾಕುತ್ತಾರೆ. 1970ರಲ್ಲಿ ಡೇರಿ ಆರಂಭವಾದಾಗಿನಿಂದ ಈಗಿನವರೆಗೂ ಎಲ್ಲ ಆಡಳಿತ ಮಂಡಳಿಗಳ ಅವಧಿಯಲ್ಲಿ ಹಾಲು ಸಂಗ್ರಹ, ಪೂರೈಕೆಗೆ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಹಾಲು ಉತ್ಪಾದಕರಿಗೆ ಕಾಲಕ್ಕೆ ಬಿಲ್ ನೀಡುವುದರಿಂದ ಹಿಡಿದು ರೈತರಿಗೆ ಅಗತ್ಯವಾದ ಬೂಸ, ಹಿಂಡಿ, ತುಪ್ಪ ಇನ್ನಿತರೆ ವಸ್ತುಗಳನ್ನು ಮಾರಾಟ ಮಾಡುವುದರಿಂದಲೂ ಡೇರಿಗೆ ಲಾಭ ಬರುವ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ನಮ್ಮ ಮಳಮಾಚನಹಳ್ಳಿ MPCS ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಹಾಲು ಸರಬರಾಜು ಮಾಡುವಂಥ ಸಂಘ ಆಗಿದ್ದು, ಹಲವಾರು ವರ್ಷಗಳಿಂದ ಅತಿ ಹೆಚ್ಚು ಹಾಲು ಪೂರೈಕೆ ಮಾಡಿರೋ ಪ್ರಶಸ್ತಿಗಳನ್ನು ಪಡೆದುಕೊಂಡು ಬಂದಿದೆ. ಹಾಗೆ ಉತ್ತಮ ಹಾಲು ಸರಬರಾಜನ್ನು, ಕ್ವಾಲಿಟಿ ಗುಣಮಟ್ಟದ ಹಾಲನ್ನು ಪೂರೈಕೆ ಮಾಡ್ತಾ ಇರೋ ಸಂಘ ಅಂತ ನಾವು ಹೇಳಿಕೆ ಪಾತ್ರವಾಗಿದೆ. ನಮ್ಮ ಒಂದು ಈ ಡೈರಿ ಈ ಉನ್ನತ ಮಟ್ಟಕ್ಕೆ ಬೆಳೆಯಲು ಕಾರಣ ಹಾಲು ಉತ್ಪಾದಕರು, ಮಳಮಾಚನಹಳ್ಳಿ ಹಾಲು ಉತ್ಪಾದಕರು ಹಾಗೂ ಗ್ರಾಮಸ್ಥರು ಹಾಗೂ ಮುಖ್ಯವಾಗಿ ಆಡಳಿತ ಮಂಡಳಿಯವರು ತುಂಬ ಸಿಬ್ಬಂದಿಯವರಿಗಾಗಲಿ ಅಥವಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರಿಗಾಗಿ ತುಂಬ ಪ್ರೋತ್ಸಾಹ ಮಾಡ್ಕೊಂಡು ಬಂದಿರ್ತಾರೆ. ಹಾಗೆ ಹಿಂದೆ ಕಾರ್ಯನಿರ್ವಹಿಸಿರುವಂಥ ಇಲ್ಲಿ ಸುಮಾರು 38ರಿಂದ 40 ವರ್ಷ ಕಾರ್ಯನಿರ್ವಹಿಸಿರುವ ಮಾಜಿ ಕಾರ್ಯದರ್ಶಿಗಳಾದ ಆರ್ ಚಂದ್ರಶೇಖರ್ ತುಂಬ ಸುದೀರ್ಘ ಕಾಲ ಸೇವೆ ಸಲ್ಲಿಸಿ ಉನ್ನತ ಮಟ್ಟಕ್ಕೆ ಈ ಸಂಘವನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಹಾಗೆ ಮಾಜಿ ಅಧ್ಯಕ್ಷರುಗಳು, ಮಾಜಿ ಉಪಾಧ್ಯಕ್ಷರು, ಹಾಗೆ ಮಾಜಿ ನಿರ್ದೇಶಕರುಗಳು ಮತ್ತು ಹಾಗೆ ನಮ್ಮ ಇಲಾಖಾ ಅಧಿಕಾರಿಗಳು ತುಂಬ ಪ್ರೋತ್ಸಾಹವನ್ನು ಕೊಟ್ಟು ರೈತರಿಗೆ ಕೊಡಬೇಕಾಗಿರೋ ಸೌಲಭ್ಯಗಳನ್ನು ಕಾಲಕ್ಕೆ ತಕ್ಕಂತೆ ನೀಡೋಕ್ಕೆ ಅವರು ನಮಗೆ ಮಾಹಿತಿಗಳನ್ನು ಕೊಡ್ತಾ ಇರ್ತಾರೆ. ಇಷ್ಟೆಲ್ಲ ಹೇಳೋದಕ್ಕೆ ಇಷ್ಟೇ. ಅಖಂಡ ಕೋಲಾರ ಜಿಲ್ಲೆಯಲ್ಲಿ ಉತ್ತಮ ಡೇರಿ ಎಂಬ ಹೆಗ್ಗಳಿಕೆಯೇ ಈ ಡೇರಿ ಪಾತ್ರವಾಗಿದೆ. ಹಲವು ಪ್ರಶಸ್ತಿಗಳನ್ನು ಪಡೆದಿದೆ. 2 ಜಿಲ್ಲೆಗಳಲ್ಲಿಯೇ ಅತಿ ದೊಡ್ಡ 3 ಅಂತಸ್ತಿನ ಹಾಲಿನ ಡೇರಿ ಕಟ್ಟಡ ಹೊಂದಿದ್ದು, ಬೃಹತ್ ಸಭಾಂಗಣ ಹೊಂದಿದೆ. ಪ್ರತಿನಿತ್ಯ ಹಾಲು ಉತ್ಪಾದಕರಿಗೆ ಅವರು ಹಾಕಿದ ಹಾಲಿನ ಪ್ರಮಾಣ,
ಗುಣಮಟ್ಟ, ಜಿಡ್ಡಿನಂಶ ಮತ್ತು ರೈತರಿಗೆ ಸಂದಾಯವಾಗುವ ಹಣದ ಲೆಕ್ಕ ಮೊಬೈಲ್ಗೆ ರವಾನೆಯಾಗುತ್ತದೆ. ಜಿಲ್ಲೆಯಲ್ಲಿ ಅತಿ ಹೆಚ್ಚು ರೈತರನ್ನು ಯಶಸ್ವಿನಿ ಯೋಜನೆಗೆ ನೋಂದಾಯಿಸಿದ ಕೀರ್ತಿಯು ಮಳಮಾಚನಹಳ್ಳಿ ಡೇರಿಗೆ ಸಲ್ಲುತ್ತದೆ. ಅಂತೂ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಾಲು ಸಂಗ್ರಹ, ಪೂರೈಕೆ ಮತ್ತು ಉತ್ತಮ ಆಡಳಿತದೊಂದಿಗೆ ಹಾಲು ಉತ್ಪಾದಕರಿಗೆ ಎಲ್ಲ ರೀತಿಯ ನೆರವು ಸಹಕಾರ ನೀಡುತ್ತಿರುವ ಮಳಮಾಚನಹಳ್ಳಿ ಡೇರಿ ಸಿಲ್ಕ್ ಅಂಡ್ ಮಿಲ್ಕ್ಗೆ ಹೆಸರಾದ ಶಿಡ್ಲಘಟ್ಟ ತಾಲೂಕಿಗೆ ಮುಕ್ಕುಟಪ್ರಾಯ ಎಂದರೂ ತಪ್ಪಾಗಲಾರದು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.